ನಮಸ್ಕಾರ ಸ್ನೇಹಿತರೆ, ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಆಷಾಢ ಅಮಾವಾಸ್ಯೆ ಅಥವಾ ಮಣ್ಣೆತ್ತಿನ ಅಮಾವಾಸ್ಯೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಹಿಂದೂಗಳಿಗೆ ಅಮಾವಾಸ್ಯೆ ತಿಥಿ ಅಂದರೆ ಒಂದು ವಿಶೇಷವಾದ ದಿನ ಆಗಿದೆ. ಹಾಗೆಯೇ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಆಷಾಢ ಅಮಾವಾಸ್ಯೆ ಬಹಳ ಮುಖ್ಯವಾದ ತಿಥಿ. ಈ ದಿನ ಸ್ನಾನ ಹಾಗೆ ದಾನಗಳನ್ನು ಮಾಡಲಾಗತ್ತೆ. ಶಾಸ್ತ್ರಗಳ ಪ್ರಕಾರ ಆಷಾಢ ಮಾಸದ ಅಮಾವಾಸ್ಯೆಯಂದು ಮೃತ ಪೂರ್ವಜರು ತಮ್ಮ ಕುಟುಂಬ ಸದಸ್ಯರನ್ನು ನೋಡಲು ಬರುತ್ತಾರೆ ಅನ್ನುವ ನಂಬಿಕೆ ಇದೆ. ಹಾಗಾಗಿನೇ ಆಷಾಢ ಅಮಾವಾಸ್ಯೆಯಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡಿದರೆ ಪಿತೃ ಅಮಾವಾಸ್ಯೆಯಷ್ಟೇ ಫಲ ಸಿಗುತ್ತದೆ ಅನ್ನುತ್ತಾರೆ ಜ್ಯೋತಿಷ್ಯ ತಜ್ಞರು. ಈ ದಿನ ಕೆಲವು ವಿಶೇಷ ಕೆಲಸಗಳನ್ನು ಮಾಡಿದರೆ ಪಿತೃದೋಷ ಹಾಗೆ ಕಾಳಸರ್ಪ ದೋಷದಿಂದ ಮುಕ್ತಿಯನ್ನು ಪಡೆಯಬಹುದು ಅನ್ನುವ ನಂಬಿಕೆ ಇದೆ. ಹಾಗಾದರೆ ಈ ಆಷಾಢ ಅಮಾವಾಸ್ಯೆ ಯಾವಾಗ ಬರುತ್ತೆ, ಆ ದಿನ ನಾವು ಏನು ಮಾಡಬೇಕು, ಅದರ ಮಹತ್ವ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಆಷಾಢ ಅಮಾವಾಸ್ಯೆ ತಿಥಿ ಯಾವಾಗ ಅಂತ ನೋಡೋದಾದರೆ, ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಮಾವಾಸ್ಯೆ ತಿಥಿ ಶುಕ್ರವಾರ ಜುಲೈ 5ನೇ ತಾರೀಕು ಬೆಳಗ್ಗೆ 4:57ಕ್ಕೆ ಬರುತ್ತೆ. ಹಾಗೆಯೇ ಶನಿವಾರ ಜುಲೈ 6ನೇ ತಾರೀಕು ಬೆಳಗಿನ ಜಾವ 4:26 ಅಮಾವಾಸ್ಯೆ ಇರುತ್ತೆ. ಈ ಅಮಾವಾಸ್ಯೆಯನ್ನು ಜುಲೈ 5ರಂದು ಬೆಳಗ್ಗೆ ತಿಥಿಯ ಪ್ರಕಾರ ಆಚರಿಸಲಾಗತ್ತೆ. ಹಾಗಾದರೆ ನಾವು ಈ ದಿನ ಏನು ಮಾಡಬೇಕು ಅಂತ ಅಂದರೆ, ಶಾಸ್ತ್ರಗಳ ಪ್ರಕಾರ ಆಷಾಢ ಅಮಾವಾಸ್ಯೆಯು ವಿಶೇಷವಾದ ಮಹತ್ವದ ದಿನ ಆಗಿದೆ. ಈ ದಿನ ಮುಂಜಾನೆಯೇ ಬೇಗ ಸ್ನಾನ ಮಾಡಿ ಪೂರ್ವಜರಿಗೆ ತರ್ಪಣವನ್ನು ಅರ್ಪಿಸುವುದು ವಾಡಿಕೆ. ಪೂರ್ವಜರ ಹೆಸರಿನಲ್ಲಿ ದಾನ ಮಾಡಬೇಕಾಗತ್ತೆ. ಹಾಗೆಯೇ ಬಡವರಿಗೆ ಬಟ್ಟೆ ಮತ್ತು ಧಾನ್ಯಗಳನ್ನು ದಾನ ಮಾಡಬೇಕಾಗತ್ತೆ. ಪೂರ್ವಜರಿಗೆ ತರ್ಪಣವನ್ನು ಅರ್ಪಿಸುವಾಗ ನಮ್ಮ ಕೈಯಲ್ಲಿ ಕೂಸ, ಕಪ್ಪು ಎಳ್ಳು ಹಾಗೆ ಬಿಳಿ ಹೂವುಗಳನ್ನು ಇರಿಸಿ ತರ್ಪಣವನ್ನು ಬಿಡಬೇಕಾಗತ್ತೆ. ಇನ್ನು ಆಷಾಢ ಅಮಾವಾಸ್ಯೆಯಂದು ಸಂಜೆ ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿದರೆ ಶುಭ ಫಲ ಸಿಗುತ್ತದೆ ಅನ್ನುವ ನಂಬಿಕೆ ಇದೆ. ಹಾಗೆಯೇ ಸತ್ತ ಪೂರ್ವಜರು ಅಶ್ವತ್ಥ ಮರದಲ್ಲಿ ನೆಲೆಸಿದ್ದಾರೆ ಅನ್ನುವ ವಾಡಿಕೆ ಕೂಡ ಇದೆ. ಹಾಗೆಯೇ ಸಂಜೆ ಮನೆಯ ದಕ್ಷಿಣ ಭಾಗದಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ಈ ದಿನದಂದು ಹಿಟ್ಟನ್ನು ದಾನ ಮಾಡೋದ್ರಿಂದ ಒಳ್ಳೆಯ ಫಲಿತಾಂಶವನ್ನು ನಾವು ಪಡ್ಕೊಳ್ಬಹುದು. ಹಾಗೆಯೇ ಉಪ್ಪು ಮತ್ತು ಸಕ್ಕರೆಯನ್ನು ದಾನ ಮಾಡಬಹುದು. ನಾವಿಲ್ಲಿ ಉಪ್ಪು ಹಾಗೆ ಸಕ್ಕರೆಯನ್ನು ದಾನ ಮಾಡ್ಬೋದು ಅಂತ ಹೇಳಿರೋದ್ರಿಂದ ಕೆಲವೊಂದು ಕಡೆ ಸಕ್ಕರೆಯನ್ನು ಇರುವೆಗೆ ಅಂತ ದಾನ ಮಾಡ್ತಾರೆ. ಅಂದರೆ ಇರುವೆ ಗೂಡು ಹತ್ರ ಅಥವಾ ಎಲ್ಲಾದರೂ ದಾರಿಯಲ್ಲಿ ನೀವು ಸಕ್ಕರೆಯನ್ನು ಚೆಲ್ಲಿ ಆ ಚೆಲ್ಲಿದಂತಹ ಸಕ್ಕರೆಯನ್ನು ಇರುವೆಗಳು ಬಂದು ತಿಂದರೆ ನಮಗೆ ಕಷ್ಟಗಳು ಪರಿಹಾರವಾಗುತ್ತವೆ ಅನ್ನುವ ನಂಬಿಕೆ ಇದೆ. ಹಾಗಾಗಿ ಈ ದಿನ ನೀವು ಆದಷ್ಟು ನಿಮ್ಮ ಮನೆಯ ಮುಂದೆ ಸಕ್ಕರೆಯನ್ನು ಹಾಕಿ ಈ ಸಕ್ಕರೆಯನ್ನು ಇರುವೆಗಳು ಬಂದು ತಿಂದರೆ ನಿಮ್ಮ ಕಷ್ಟಗಳು ಕ್ಷೀಣಿಸುತ್ತವೆ ಅನ್ನುವ ನಂಬಿಕೆ. ಇದಿಷ್ಟು ಆಷಾಢ ಅಮಾವಾಸ್ಯೆಯಂದು ಏನು ಮಾಡಬೇಕು ಅನ್ನುವ ಮಾಹಿತಿ. ಇನ್ನು ಈ ಅಮಾವಾಸ್ಯೆಯಂದು ಏನು ಮಾಡಬಾರ್ದು ಅನ್ನೋ ವಿಷಯಕ್ಕೆ ಬರೋದಾದರೆ, ಆಷಾಢ ಅಮಾವಾಸ್ಯೆ ತಿಥಿಯಂದು ಕೆಲವು ನಿಯಮಗಳನ್ನು ಪಾಲಿಸೋದು ಅತ್ಯಂತ ಮುಖ್ಯ. ನಾವು ಈ ದಿನವನ್ನು ಮರೆತರೂ ಕೂಡ ಹಿರಿಯರೊಂದಿಗೆ ಅನುಚಿತವಾಗಿ ವರ್ತಿಸಬಾರ್ದು. ಅಂದು ಮದ್ಯ ಅಥವಾ ಮಾಂಸವನ್ನು ತಿನ್ನಬಾರ್ದು. ಹಾಗೆ ಯಾರೊಂದಿಗೂ ಜಗಳ ಆಡದೇ ಇರೋದು ಉತ್ತಮ. ಅಮಾವಾಸ್ಯೆಯ ತಿಥಿಯಂದು ನಿಮ್ಮ ಮನೆಗೆ ಭಿಕ್ಷುಕ ಬಂದರೆ ಅವರನ್ನು ಬರಿಗೈಯಲ್ಲಿ ಕಳಿಸಬೇಡಿ. ಇಷ್ಟೆಲ್ಲ ಫಲ ಹಾಗೆ ಪರಿಹಾರಗಳನ್ನು ನೀಡುವಂತಹ ಈ ಅಮಾವಾಸ್ಯೆಯ ಮಹತ್ವ ಏನು ಅಂತ ನೋಡೋದಾದರೆ, ಆಷಾಢ ಮಾಸದ ಅಮಾವಾಸ್ಯೆಯನ್ನು ಹಿಂದೂ ಧರ್ಮದಲ್ಲಿ ಬಹಳ ಮುಖ್ಯ ಅಂತ ಪರಿಗಣಿಸಲಾಗಿದೆ. ಆಷಾಢ ಮಾಸದ ಅಮಾವಾಸ್ಯೆಯಂದು ರೈತರು ತಮ್ಮ ನೇಗಿಲು ಹಾಗೆ ಇತರ ಎಲ್ಲ ಕೃಷಿ ಉಪಕರಣಗಳನ್ನು ಪೂಜಿಸುತ್ತಾರೆ. ಇದರೊಂದಿಗೆ ಜನರು ಈ ದಿನ ಪವಿತ್ರ ನದಿಗಳಲ್ಲಿ ಪುಣ್ಯ ಸ್ನಾನ ಮಾಡ್ತಾರೆ. ಹಾಗಾಗಿನೇ ಈ ಅಮಾವಾಸ್ಯೆಯನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಈ ದಿನ ಹೀಗೆ ಮಾಡಿ ಸ್ನಾನ ಮಾಡೋದ್ರಿಂದ ಜನನ ಮರಣದ ಬಂಧನದಿಂದ ಮುಕ್ತಿ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ. ಹಾಗೆಯೇ ಆಷಾಢ ಅಮಾವಾಸ್ಯೆಯು ಪಿತೃದೋಷ, ಗ್ರಹದೋಷ ಅಥವಾ ಶನಿ ದೋಷವನ್ನು ತಮ್ಮ ಜನನ ಕುಂಡಲಿಯಲ್ಲಿ ಅನುಭವಿಸುವ ವ್ಯಕ್ತಿಗಳಿಗೆ ಮಹತ್ವದ್ದಾಗಿದೆ. ಈ ದಿನದಂದು ಅಗಲಿದ ಆತ್ಮಗಳಿಗೆ ಮೀಸಲಾದ ವಿಶೇಷ ಪ್ರಾರ್ಥನೆಗಳು ಹಾಗೆ ಆಚರಣೆಗಳನ್ನು ನೀಡುವುದು ಈ ದೋಷಗಳ ಋಣಾತ್ಮಕ ಪರಿಣಾಮಗಳನ್ನು ನಿವಾರಿಸಲು ಹಾಗೆ ಧನಾತ್ಮಕ ರೂಪಾಂತರಗಳನ್ನು ತರಲು ಸಹಾಯ ಮಾಡುತ್ತದೆ. ಇನ್ನು ಈ ಅಮಾವಾಸ್ಯೆಯ ದಿನ ನಾವು ದೇವರಿಗೆ ಹೇಗೆ ಪೂಜೆಯನ್ನು ಸಲ್ಲಿಸಬೇಕು ಅಂತ ಆದರೆ, ಅಮಾವಾಸ್ಯೆಯ ದಿನ ಬೆಳಗ್ಗೆ ಬೇಗನೆ ಎದ್ದು ದೇವರ ಧ್ಯಾನ ಮಾಡಬೇಕಾಗತ್ತೆ. ಇದಾದ ನಂತರ ಗಂಗಾ ನದಿಯಲ್ಲಿ ಪುಣ್ಯ ಸ್ನಾನವನ್ನು ಮಾಡಬೇಕಾಗತ್ತೆ.
ಒಂದು ವೇಳೆ ಹತ್ತಿರದಲ್ಲಿ ನದಿ ಇಲ್ಲದಿದ್ದರೆ ತಮ್ಮ ಸ್ನಾನದ ನೀರಿನಲ್ಲಿ ಗಂಗಾಜಲವನ್ನು ಸೇರಿಸಿ ಸ್ನಾನ ಮಾಡಬಹುದು. ಒಂದು ವೇಳೆ ಗಂಗಾಜಲವು ಕೂಡ ಇಲ್ಲದಿದ್ದರೆ ತಣ್ಣೀರಿನ ಸ್ನಾನ ಮಾಡಿ. ಸ್ನಾನದ ನಂತರ ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಬೇಕಾಗತ್ತೆ. ಹಾಗೆಯೇ ಅಮಾವಾಸ್ಯೆಯ ದಿನದಂದು ಭಗವಾನ್ ವಿಷ್ಣು ಮತ್ತು ಶಿವನನ್ನು ಮನಃಪೂರ್ವಕವಾಗಿ ಪೂಜಿಸಬೇಕು. ಅಮಾವಾಸ್ಯೆಯ ದಿನದಂದು ನಿಮ್ಮ ಪೂರ್ವಜರಿಗೆ ನೈವೇದ್ಯಗಳನ್ನು ಮಾಡಿ, ಹಾಗೆ ಮಾಡಿದರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಇದರೊಂದಿಗೆ ಶುಭ ಫಲಿತಾಂಶಗಳನ್ನು ಪಡೆಯಲು ನಿಮ್ಮ ಭಕ್ತಿ ಹಾಗೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹಣ ಮತ್ತು ಬಟ್ಟೆಗಳನ್ನು ಬಡವರಿಗೆ ದಾನ ಮಾಡಿ. ಅಲ್ಲದೆ ಹಿಟ್ಟಿನ ಉಂಡೆಗಳನ್ನು ಮಾಡಿ ಮೀನುಗಳಿಗೆ ತಿನ್ನಿಸಬಹುದು. ಅಮಾವಾಸ್ಯೆ ದಿನ ಅರಳಿ ಮರವನ್ನು ಪೂಜಿಸಿ ದೀಪವನ್ನು ಹಚ್ಚಿ ಅದರ ಪರಿಕ್ರಮವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಇರುವೆಗಳಿಗೆ ಸಕ್ಕರೆ ಬೆರೆಸಿದ ಹಿಟ್ಟನ್ನು ತಿನ್ನಿಸಬಹುದು. ಈ ನಿರ್ದಿಷ್ಟ ದಿನದಂದು ಬಹುಪಾಲು ಹಿಂದೂಗಳು ತಮ್ಮ ಮನೆ ಮತ್ತು ಅವರ ಕುಟುಂಬದಲ್ಲಿರುವ ಎಲ್ಲ ದಿಯಾಗಳನ್ನು ಸ್ವಚ್ಛಗೊಳಿಸುತ್ತಾರೆ. ಹಾಗೆಯೇ ಆಷಾಢ ಅಮಾವಾಸ್ಯೆ ಪೂಜೆಯು ಒಬ್ಬರ ನಿರ್ಧಾರದ ಇಷ್ಟ ದೇವತೆಗೆ ಬದ್ಧವಾಗಿದೆ. ಹಾಗಾಗಿ ನಮ್ಮ ಇಷ್ಟ ದೇವತೆಗೆ ಭಕ್ತಿಯಿಂದ ಪೂಜಿಸಿದ್ರೆ ಅತ್ಯುತ್ತಮ ಫಲಿತಾಂಶವನ್ನು ನಾವು ಪಡ್ಕೊಳ್ಬಹುದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಆಷಾಢ ಅಮಾವಾಸ್ಯೆಯ ಮಾಹಿತಿ. ಈ ಮಾಹಿತಿಯಲ್ಲಿ ಆಷಾಢ ಅಮಾವಾಸ್ಯೆ ಯಾವತ್ತು ಬರುತ್ತೆ, ಯಾವ ಸಮಯದಲ್ಲಿ ನಾವು ಪೂಜೆ ಮಾಡಬೇಕು, ಹಾಗೆಯೇ ಏನೆಲ್ಲ ಮಾಡಬೇಕು, ಏನು ಮಾಡಬಾರ್ದು, ಇದರ ಮಹತ್ವ ಏನು ಅನ್ನೋದನ್ನು ನೀವು ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಇಷ್ಟ ಆದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಎನೇಬಲ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವಂತಹ ವಿಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಹಾಗೆಯೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ನಮಸ್ಕಾರ.